ಮಿಸ್ಟರ್ ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕನ ಹಿಡ್ಕೊಂಡು ಪ್ರಪಂಚದಾದ್ಯಂತ ಓಡಾಡ್ತಿದ್ದಲ್ಲ, ನಾಚಿಕೆ ಮರ್ಯಾದೆ ಇಲ್ವೇನ್ರಿ ನಿಮಗೆ? 35 ವರ್ಷ ಆದಮೇಲೆ ಒಂದು ಅತ್ಯಾಚಾರ ಮತ್ತು ಕೊಲೆ ಕೇಸೊಂದು FIR ಮಾಡ್ತಿದ್ದಾರೆ ಈ ದೇಶದಲ್ಲಿ. ಅಂದರೆ ಪಾಕಿಸ್ತಾನ ಮತ್ತು ಭಾರತದ ಜೊತೆಯಲ್ಲಿ ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಅಂತ ಯಾವ ಬಾಯಲ್ಲಿ ಹೇಳ್ತಿದ್ದೀರ ನೀವು? ಮೆಹಬೂಬಾ ಮುಫ್ತಿಯವರೇ, ಯಾವ ಬಾಯಲ್ಲಿ ಹೇಳ್ತಿದ್ದೀರಿ? ನಿಮ್ಮ ಕಣ್ಣು ಮುಂದೆ, ನಿಮ್ಮ ಕಣ್ಣು ಅಳತೆನಲ್ಲಿ ಆ ಕಾಶ್ಮೀರಿ ಪಂಡಿತರುಗಳನ್ನ ಕೊಚ್ಚಿ ಕೊಂದಾಕಿದ್ರಲ್ರಿ. ಶಾಂತಿ ನೆನಪಾಗ್ಲಿಲ್ವ ನಿಮಗೆ? ಪಾಕಿಸ್ತಾನ ಜೊತೆ ಶಾಂತಿ ಒಪ್ಪಂದಕ್ಕೆ ಈ ಆಯೋಗ ಹೇಳ್ತಿದ್ದಾನೆ. ಬಾಬರ್ ಮಸೀದಿ ಕಟ್ಟೋಗಿ ಹೋಗಿದ್ದವು ನೀವು ಪಶ್ಚಿಮ ಬಂಗಾಳದಲ್ಲಿ. ನೋಡ್ರಿ, ದುರ್ದೈವ ನಮ್ಮ ದೇಶದ್ದು. ಕೇಂದ್ರದ ಗೃಹ ಸಚಿವರಲ್ಲಿ ಒಂದು ಮನವಿ, ದಯಮಾಡಿ ಈ ಕಾಶ್ಮೀರದ ಈ 3 ಜನ ಇದ್ದಾರಲ್ವ, ಆ ಮೆಹಬೂಬಾ ಮುಫ್ತಿ, ಆಮೇಲೆ ಆ ಫಾರೂಕ್ ಅಬ್ದುಲ್ಲಾ, ಆಮೇಲೆ ಇನ್ನೊಬ್ಬ ಪ್ರತ್ಯೇಕತಾವಾದಿ ಆ ಉಮರ್ ಫಾರೂಕ್, ಇವ್ರನ್ನ ಒಳಗಡೆ ಹಾಕ್ರಿ. ಒದ್ದೆ ಹೇಳ್ತೀನಿ, ಜಮ್ಮುನಲ್ಲಿರೋ ಪಂಡಿತರು ಇವತ್ತು ಕಾಶ್ಮೀರದಲ್ಲಿ ಹೋಗಿ ತಮ್ಮ ಸ್ವಂತ ಜಾಗಗಳಲ್ಲಿ ನಿಂತು ಬದುಕನ್ನು ಕಟ್ಕೊಳ್ಳೋಕ್ಕೆ ರೆಡಿ ಇಲ್ಲ ವೀಕ್ಷಕರೇ ಅವರು. ಅಷ್ಟರ ಮಟ್ಟಿಗೆ ಆ ಕಾಶ್ಮೀರಿ ಬ್ರಾಹ್ಮಣರಲ್ಲಿ ಅಷ್ಟರ ಮಟ್ಟಿಗೆ ಈ ಅಯೋಗ್ಯರು, ಈ ಹಂದಿಗಳು ಭಯನ ಹುಟ್ಟಿಸಿದ್ದಾರೆ. ಇವ್ರು ಹೆಣ್ಣು ಮಕ್ಕಳಿಗೆ ಹೆರಿಗೆಗಳು ಮಾಡಿಸಿ ಸುಸೂತ್ರವಾಗಿ ಮಕ್ಕಳು ಊಟಂಗೆ ಮಾಡಿದ್ರಲ್ಲ, ಆ ವೈದ್ಯರ ಮೇಲೆ ದಾಳಿಗಳು ಮಾಡಿದ್ರು, ಆ ವೈದ್ಯರುಗಳನ್ನ ಬಡಿದ್ರು, ಆ ವೈದ್ಯರ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಮಾಡಿ ಅವ್ರನ್ನ ಕೊಲೆಗಳು ಮಾಡಿ ಅವ್ರನ್ನ ರಾಜ್ಯ ಬಿಟ್ಟು ಓಡಿಸಿದ್ರು. ಇಂಥ ಅಯೋಗ್ಯರುಗಳು, ಇಂಥ ಹಂದಿಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಿದ್ದಾರೆ. ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆನ ಮಾಡಿ ಶಾಂತಿ ಒಪ್ಪಂದಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರ ಬಾಯಿನಲ್ಲಿ ನಾವು ಈ ಶಾಂತಿ ಒಪ್ಪಂದ ಅನ್ನೋ ಪದ ಕೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಅನ್ನಿಸ್ತಿದೆ ನನಗೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಒಂದಷ್ಟು ಜನ ಕಾಶ್ಮೀರದ ಶಾಂತಿ ದೂತರುಗಳು, ಮುಂದೆ ಅವ್ರ ಹೆಸರುಗಳು ಹೇಳ್ತೀನಿ, ಕಾಶ್ಮೀರದ ಶಾಂತಿ ದೂತರುಗಳನ್ನ ಒಳಗೊಂಡು ಒಂದು 110 ಜನ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನ ಬರೆದಿದ್ದಾರೆ. ಏನಪ್ಪ ಪತ್ರ ಅಂದರೆ, ಪಾಕಿಸ್ತಾನದ ಒಟ್ಟಿಗೆ ರಾಜತಾಂತ್ರಿಕವಾಗಿ ಮಾತುಕತೆನ ಪ್ರಾರಂಭ ಮಾಡಿ ಪಾಕಿಸ್ತಾನದಲ್ಲಿ ಒಂದು ಹೈಕಮಿಷನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಶಾಂತಿ ಒಪ್ಪಂದಗಳನ್ನ ಮಾಡ್ಕೋಬೇಕು. ಶಾಂತಿಯುತವಾಗಿ ಎರಡೂ ದೇಶಗಳು ಕೂಡ ಇನ್ನು ಮುಂದೆ ಮುಂದುವರಿಬೇಕು. ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ಮಾತುಕತೆನ ಮಾಡಬೇಕು. ಎರಡೂ ಪ್ರಧಾನಿಗಳು ಸೇರಿಕೊಂಡು ಮಾತುಕತೆನ ಮಾಡಿ ಶಾಂತಿ ಸ್ಥಾಪನೆ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕಾಶ್ಮೀರದ ಕೆಲವು ಶಾಂತಿ ದೂತರ ಬಗ್ಗೆ ಮಾತಾಡೋಣ ಇವತ್ತು. ಈ ಕಾಶ್ಮೀರದ ಶಾಂತಿ ದೂತರು ಈ ಪತ್ರ ಬರೆದಿದ್ದಾರಲ್ಲ, 110 ಜನರ ಪಟ್ಟಿನಲ್ಲಿ ಇವ್ರ ಹೆಸರು ಪ್ರಮುಖವಾದದ್ದು. ಅವ್ರು ಯಾರು ಅಂತ ಹೇಳ್ತೀನಿ. ಅವ್ರ ಹೆಸರು ಕೇಳಿದ್ರೆ ಎಲ್ಲಿಂದ ನಗಬೇಕು ಅಂತಲೂ ಅರ್ಥ ಆಗ್ತಿಲ್ಲ ನನಗೆ. ಹೌದು ವೀಕ್ಷಕರೇ, ಅವ್ರು ಯಾರಪ್ಪ ಅಂದರೆ ಕಾಶ್ಮೀರದ ಮಟ್ಟಿಗೆ ಮಾತಾಡೋಣ ನಾವಿವತ್ತು. ಕಾಶ್ಮೀರದಲ್ಲಿ ಏನೋ ಒಂದಷ್ಟು ಜನ ಸೈನ್ ಮಾಡಿದ್ದಾರಲ್ಲ ಈ ಪತ್ರಕ್ಕೆ, ಶಾಂತಿ ಒಪ್ಪಂದನ ಮಾಡ್ಕೊಳ್ಳೋದಕ್ಕೆ ಮಾತುಕತೆ ಮಾಡಿ ಪಾಕಿಸ್ತಾನದ ಜೊತೆಲಿ ಅಂತ. ಅವ್ರು ಯಾರು ಅಂತ ಒಂದಷ್ಟು ಮಾತಾಡೋಣ. ನೋಡಿ, ಮೆಹಬೂಬಾ ಮುಫ್ತಿ, ಈ ಮಹಿಳೆ ಯಾರು? PDP ಮುಖ್ಯಸ್ಥೆ. ಕಾಶ್ಮೀರದಲ್ಲಿ ಏನು PDP ಒಂದು ಪಕ್ಷ ಇದೆಯಲ್ಲ, ಅದರ ಮುಖ್ಯಸ್ಥೆ. ಫಾರೂಕ್ ಅಬ್ದುಲ್ಲಾ, ಈಗಿನ ಮುಖ್ಯಮಂತ್ರಿಗಳು ಫಾರೂಕ್ ಅಬ್ದುಲ್ಲಾದವರು. ಆಮೇಲೆ ಉಮರ್ ಫಾರೂಕು. ಈ ಉಮರ್ ಫಾರೂಕ್ ಯಾರು ಗೊತ್ತಾ? ಇವನು ಕಾಶ್ಮೀರದಲ್ಲಿ ಕಾಶ್ಮೀರ ಪ್ರತ್ಯೇಕತಾವಾದದ ಒಂದು ಪಕ್ಷನ ಕಟ್ಕೊಂಡು ಒಂದು ಸಂಘಟನೆನ ಮಾಡ್ಕೊಂಡು ಅದ್ರ ಮುಖ್ಯಸ್ಥ ಇವನು. ಕಾಶ್ಮೀರ ಪ್ರತ್ಯೇಕತಾವಾದಿಯ ಮುಖ್ಯಸ್ಥ ಇವನು. ಇವನಿಗೆ ಪಾಕಿಸ್ತಾನದ ಜೊತೆ ಭಾರತ ಹೋಗಿ ಶಾಂತಿ ಒಪ್ಪಂದ ಮಾಡ್ಬೇಕಂತೆ. ಇವನು ಅದನ್ನು ಹೇಳ್ತಿರೋದು. ಆಮೇಲೆ ಇನ್ನೊಬ್ಬ ಹುಮಾಯೂನ್ ಕಬೀರು. ಇವನು ಯಾರು ಗೊತ್ತಾ? ಹುಮಾಯೂನ್ ಕಬೀರು ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಎಲೆಕ್ಷನ್ಗೆ ಮುಂಚೆ ಬಾಬರ್ನಿಗೆ ಮಸೀದಿ ಕಟ್ಟಕೊಟ್ಟಿದ್ದ ಅಯೋಗ್ಯ ಇವನು. ಇವನು ಸಲಹೆ ಕೊಡ್ತಿದ್ದಾನೆ ಕೇಂದ್ರ ಸರ್ಕಾರಕ್ಕೆ, ಪಾಕಿಸ್ತಾನ ಜೊತೆ ಶಾಂತಿ ಒಪ್ಪಂದ ಮಾತಾಡ್ರಿ ಅಂತ. ವೀಕ್ಷಕರೇ, ಪಾಕಿಸ್ತಾನ ಜೊತೆ ಶಾಂತಿ ಒಪ್ಪಂದಕ್ಕೆ ಈ ಆಯೋಗ ಹೇಳ್ತಿದ್ದಾನೆ. ಬಾಬರ್ ಮಸೀದಿ ಕಟ್ಟೋಗಿ ಹೋಗಿದ್ದವು ನೀವು ಪಶ್ಚಿಮ ಬಂಗಾಳದಲ್ಲಿ. ನೋಡ್ರಿ, ದುರ್ದೈವ ನಮ್ಮ ದೇಶದ್ದು. ಇವರು ಶಾಂತಿ ದೂತರಂತೆ. ಈ ಹೆಸರು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ನಗಬೇಕೋ ಬೇಡವೋ ಅಂತ. ಇವರುಗಳು ಒತ್ತಾಯ ಏನಿವತ್ತು ಅಂದರೆ, ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ಜೊತೆ ಶಾಂತಿ ಒಪ್ಪಂದಗಳಾಗಬೇಕು, ವಾಣಿಜ್ಯ ವ್ಯವಹಾರಗಳು ಮುಂದುವರಿಬೇಕು ಅಂತ. ನಾನು ಈ ಕಾಶ್ಮೀರದಿಂದ ಏನು ಪತ್ರಕ್ಕೆ ಸಹಿ ಹಾಕಿದಾರಲ್ವ, ಈ 3 ಜನ ಇದ್ದಾರಲ್ವ, ಮೆಹಬೂಬಾ ಮುಫ್ತಿ, ಉಮರ್ ಅಬ್ದುಲ್ಲಾ ಮತ್ತು ಈ ಉಮರ್ ಫಾರೂಕು, ಈ 3 ಜನಕ್ಕೆ ನನಗೆ ತುಂಬ ಪ್ರಶ್ನೆಗಳಿದೆ. ನೀವು ಪಾಕಿಸ್ತಾನದ ಜೊತೆ ಶಾಂತಿ ಸಂಧಾನ ಮಾಡ್ಕೊಳ್ಳೋದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಅದು ಇರಲಿ ಒಂದು ಒಟ್ಟಿಗೆ. ಯಾಕೆಂದರೆ ನಿಮಗೆ ಕುರುಳು ಬಳ್ಳಿಗಳ ಮೇಲೆ ಭಾಳ ಪ್ರೀತಿ ನೋಡ್ರಿ.
ನೀವೆಲ್ಲ ಒಂದೇ ಕಳ್ಳುಬಳ್ಳಿಗಳು ನೀವು ಅವ್ರುಗಳೆಲ್ಲನೂ. ಅಲ್ಲಿಂದ ಈಗೇನು ಆಹಾರ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಅವ್ರೇನು ಆಗ್ತಿಲ್ಲ ಈಗ ಅಂತ ಕಾಣುತ್ತೆ ಅಯೋಗ್ಯರಿಗೆ. ಅದಕ್ಕೋಸ್ಕರ ಈಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ, ಶಾಂತಿ ಒಪ್ಪಂದ ಮಾಡ್ಕೊಳ್ಳ್ರಿ ಅಂತ. ನಾಚಿಕೆ ಮನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಆ ಕಾಶ್ಮೀರದಲ್ಲಿ ಮುಖಂಡರುಗಳಿದ್ದೀರಲ್ಲ ನೀವು, ನಿಮಗೇನೋ ಮನ ಮರ್ಯಾದೆ ಇದೆಯಾ? ನಾನು ಅಮಿತ್ ಶಾ ಕೇಂದ್ರದ ಗೃಹ ಸಚಿವರಲ್ಲಿ ಒಂದು ಮನವಿ, ದಯಮಾಡಿ ಈ ಕಾಶ್ಮೀರದ ಈ 3 ಜನ ಇದ್ದಾರಲ್ವ, ಆ ಮೆಹಬೂಬಾ ಮುಫ್ತಿ, ಆಮೇಲೆ ಆ ಫಾರೂಕ್ ಅಬ್ದುಲ್ಲಾ, ಆಮೇಲೆ ಇನ್ನೊಬ್ಬ ಪ್ರತ್ಯೇಕತಾವಾದಿ ಆ ಉಮರ್ ಫಾರೂಕ್, ಇವ್ರನ್ನ ಒಳಗಡೆ ಹಾಕ್ರಿ. ಒದ್ದೆ ಹೇಳ್ತೀನಿ, ತಿಹಾರ್ ಜೈಲಲ್ಲಿ ಹಾಕ್ರಿ. 75% ಇವತ್ತೇನು ಭಯೋತ್ಪಾದನೆ ನಡೀತಿದೆಯಲ್ಲ ಅಲ್ಲಿ, ಈ 3 ಜನನ ಒಳಗಡೆ ಹಾಕಿದ್ರೆ 75% ಭಯೋತ್ಪಾದನೆ ನಿಂತೋಗುತ್ತೆ. 75% ಸೀಪರ್ ಸೆಲ್ಗಳು ಅಲ್ಲೇ ಸತ್ತೋಗ್ಬಿಡ್ತಾವೆ. ಫಸ್ಟ್ ಈ 3 ಜನ ಒಳಗಡೆ ಹಾಕ್ರಿ ಹೇಳ್ತೀನಿ. ಅಮಿತ್ ಶಾ ಅವರೇ, ಫಸ್ಟ್ ಈ 3 ಜನನ ಒಳಗಡೆ ಹಾಕ್ರಿ. ಕಾಶ್ಮೀರದಲ್ಲಿ ಏನಾದರೂ ಶಾಂತಿ ನೆಲೆಸಬೇಕು ಅಂದರೆ ಫಸ್ಟ್ ಈ 3 ಜನನ ಒಳಗಡೆ ಹಾಕಿ, ಆಮೇಲೆ ಪಾಕಿಸ್ತಾನದ ಜೊತೆ ಮಾತುಕತೆ ಮಾಡಿರಂತೆ. ಅಲ್ಲ ರೀ, ಪಾಕಿಸ್ತಾನ ಮತ್ತು ಭಾರತದ ಜೊತೆಯಲ್ಲಿ ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಅಂತ ಯಾವ ಬಾಯಲ್ಲಿ ಹೇಳ್ತಿದ್ದೀರ ನೀವು? ಮೆಹಬೂಬಾ ಮುಫ್ತಿ ಅವರೇ, ಯಾವ ಬಾಯಲ್ಲಿ ಹೇಳ್ತಿದ್ದೀರಿ? ನಿಮ್ಮ ಕಣ್ಣು ಮುಂದೆ, ನಿಮ್ಮ ಕಣ್ಣು ಅಳತೆನಲ್ಲಿ ಆ ಕಾಶ್ಮೀರಿ ಪಂಡಿತರುಗಳನ್ನ ಕೊಚ್ಚಿ ಕೊಂದಾಕಿದ್ರಲ್ರಿ. ಶಾಂತಿ ನೆನಪಾಗಲಿಲ್ವ ನಿಮಗೆ? ಇವಾಗ ನಿಮಗೆ ಶಾಂತಿ ಯಾಕೆ ನೊಬೆಲ್ ಪ್ರಶಸ್ತಿ ಏನಾದರೂ ಬೇಕಾ? ಹೇಳ್ರಿ, ನರೇಂದ್ರ ಮೋದಿಗೆ ರೆಕಮೆಂಡ್ ಮಾಡ್ತಾರೆ, ಹೋಗ್ಲತ್ತ ಹಾಳಾಗಿ ಹೋಗ್ಲಿ ತಗೊಳ್ಳಿರಂತೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟವ್ರೆ. ಏನ್ರಿ ಮಾಡ್ತಿದ್ರ ಅವತ್ತು ನೀವು? ಆ ಪಂಡಿತರುಗಳ ಮನೆಯಲ್ಲಿ ಆ ಹೆಣ್ಣು ಮಕ್ಕಳನ್ನೆಲ್ಲ ನಿಮ್ಮ ಸ್ವಂತಕ್ಕೆ ಬಳಸ್ಕೊಂಡ್ರಲ್ಲ ನಿಮ್ಮ ಗಂಡಸರುಗಳು. ಆ ಗಂಡಸರನ್ನೆಲ್ಲ ಓಡಿಸಿದ್ರಲ್ಲ, ಪಂಡಿತರು ಗಂಡಸರನ್ನೆಲ್ಲ ರಾಜ್ಯ ಬಿಟ್ಟು ಓಡಿಸಿದ್ರಲ್ಲ, ಹೊಡೆದು ಅವ್ರ ಆಸ್ತಿ ಪಾಸ್ತಿಗಳನ್ನ ತಗೊಂಡು ನುಂಗಿ ಮಜಾ ಮಾಡ್ತಿದ್ದೀರಲ್ಲ. ಎಲ್ಲೋಗಿದ್ರಿ ಶಾಂತಿ? ಅವತ್ತು ಶಾಂತಿ ಸ್ಥಾಪನೆ ಕಾಶ್ಮೀರದಲ್ಲಿ ಆಗಬೇಕು ಅನ್ನೋ ಅರಿವಿರಲಿಲ್ವೇನ್ರಿ ನಿಮಗೆ? ಇವನೊಬ್ಬ ಪ್ರತ್ಯೇಕತಾವಾದಿ, ಆಜಾದ್ ಕಾಶ್ಮೀರ ಅಂತ ಇವನಿಗೆ. ಇವನಿಗೆ ಪ್ರತ್ಯೇಕವಾಗಿ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಬೇಕಂತೆ ಇವನಿಗೆ. ಇವನು ಪಾಕಿಸ್ತಾನದ ಜೊತೆ ಒಪ್ಪಂದ ಮಾಡೋದೇನು, ಶಾಂತಿ ಒಪ್ಪಂದಕ್ಕೆ ಮಾತುಕತೆಗೆ ಭಾರತ ಸರ್ಕಾರನ ಒತ್ತಾಯಿಸ್ತಿದ್ದಾನೆ. ಹೆಂಗಿದೆ ನೋಡ್ರಿ. ಅದಕ್ಕೆ ಹೇಳಿದ್ದು, ಎಲ್ಲಿಂದ ನಗಬೇಕೋ ಗೊತ್ತಾಗ್ತಿಲ್ಲ ನನಗೆ. ಇವತ್ತು ಕೂಡ ಆ ಕಾಶ್ಮೀರಿ ಪಂಡಿತರು ಅಲ್ಲಿ ಹೋಗೋದಕ್ಕೆ ಎದುರ್ತಿದ್ದಾರೆ. ಯಾಕ್ರಿ? ಮೆಹಬೂಬಾ ಮುಫ್ತಿ ಅವರೇ, ಫಾರೂಕ್ ಅಬ್ದುಲ್ಲಾ ಅವರೇ, ಆ ಪಂಡಿತರ ಜೊತೆನಲ್ಲಿ ಮಾತಾಡಿ, ನಾವಿದ್ದೀರಿ ನಿಮ್ಮ ಮಟ್ಟಿಗೆ, ಯಾವ ಮುಸಲ್ಮಾನ ನಿಮ್ಮ ಮೇಲೆ ದಾಳಿ ಮಾಡ್ತಾನೆ, ಬನ್ನಿ ನಿಮ್ಮ ಜಾಗಗಳನ್ನ ಬಿಡಿಸ್ಕೊಡ್ತೀವಿ ಅಂತ ಯಾಕ್ರಿ ಹೇಳ್ತಿಲ್ಲ? ಶಾಂತಿ ದೂತರುಗಳೇ, ಉತ್ತರ ಕೊಡ್ರಿ. ಹಿಂದೂ ಸಮಾಜದ ಪರವಾಗಿ ಕೇಳ್ತಿದ್ದೀನಿ, ಉತ್ತರ ಕೊಡಿ. ಆಮೇಲೆ ನೀವು ಮಾಡಿರಂತೆ ಪಾಕಿಸ್ತಾನದ ಜೊತೆಯಲ್ಲಿ ಶಾಂತಿ ಒಪ್ಪಂದನ ಆಮೇಲೆ ನೀವು ಏರ್ಪಡಿಸಿರಂತೆ. ಅವ್ರೇನಾದರೂ ಭಿಕ್ಷೆ ಹಾಕಿದ್ರೆ ತಿಂದಿರಂತೆ. ಆಮೇಲೆ ನಮಗೆ ಗೊತ್ತಿದೆ ನೀವು ಏನಕ್ಕೆ ಮಾಡ್ತಿದ್ದೀರ ಅಂತ. ಭಿಕ್ಷೆ ಅಲ್ಲಿಂದ ಹಾಕ್ತಿದ್ರಲ್ಲ, ಅವ್ರು ಬರ್ತಿಲ್ಲ ನಿಮಗೆ, ಬದುಕು ಕಟ್ಕೊಳ್ಳೋದು ಕಷ್ಟ ಆಗಿದೆ ಈಗ. ಅದಕ್ಕಿದು. ಆಮೇಲೆ ಈಗೇನು ಆ ಸಿಂಧೂ ನದಿದು ನೀರಿನ ಒಪ್ಪಂದ ಐತಲ್ಲ, ಅದನ್ನು ಕೇಂದ್ರ ಸರ್ಕಾರ ಅಮಾನತಲ್ಲಿಟ್ಟಿದೆ. ಅಲ್ಲಿ ಕುಡಿಯೋಕ್ಕೂ ನೀರಿಲ್ಲ. ನಿಮ್ಮ ಕರುಳು ಬಳ್ಳಿಗಳಿಗೆ ಪಾಪ, ಅದಕ್ಕೆ ಕರುಳು ಬಳ್ಳಿಗಳ ಮೇಲೆ ಪ್ರೀತಿ ನಿಮಗೆ. ನಮಗೆ ಗೊತ್ತಿದೆ ನಿಮ್ಮ ಹುನ್ನಾರುಗಳು ಸ್ಟಾರ್ಟ್ ಮಾಡಿದ್ದೀರಿ ಈಗ. ಶಾಂತಿ ಒಪ್ಪಂದ ಮಾತಾಡಿ ಅಂತ ನಾಳೆ ತೆಗಿತೀರ ನೀವು. ಸಿಂಧೂ ನದಿದು ನೀರು ಬಿಡಿ, ಅವರಿಗೆ ಜನ ಸಾಯ್ತಿದ್ದಾರಲ್ಲಿ, ಮಾನವೀಯತೆಯ ಕಾರಣದಿಂದ ನೀರುಗಳನ್ನ ಬಿಡಿ ಅಂತ ಶುರು ಮಾಡ್ತೀರ ನೀವು. ಗೊತ್ತಿದೆ ನಮಗೆ. ಆದರೆ ಅಲ್ಲಿ ಕೂತಿರೋದು ಗಾಂಧಿ ಕುಟುಂಬ ಅಲ್ಲ, ದೇಶನ ಆಳ್ತಿರೋದು BJP ಸರ್ಕಾರ ಇರೋದಲ್ಲೇ. ನಿಮ್ಮ ಯಾವ ಪುಂಗಿನೂ ಕೇಳಿಸ್ಕೊಳ್ಳಲ್ಲ ಅವರು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ನೀವುಗಳು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಆ ಕಾಶ್ಮೀರಿ ಪಂಡಿತರುಗಳನ್ನ ರಾಜ್ಯ ಬಿಟ್ಟು ಓಡಿಸಿದ್ದೀರಲ್ಲ, ಬಾಯಿ ಮುಚ್ಕೊಂಡು ಮೊದಲು ಹೋಗಿ ನಿಮ್ಮದೊಂದು ಡೆಲಿಗೇಷನ್ ಹೋಗಿ, ನಿಮ್ಗೆ ಅಷ್ಟು ಶಾಂತಿ ಬೇಕು ಅನ್ನೋದಾದರೆ ಒಂದು ಡೆಲಿಗೇಷನ್ ಹೋಗಿ. ಫಾರೂಕ್ ಅಬ್ದುಲ್ಲಾ ಅವರೇ, ನಿಮ್ಮ ಸರ್ಕಾರದಿಂದ ಒಂದು ಡೆಲಿಗೇಷನ್ನ ಕಳಿಸಿ, ಎಲ್ಲೆಲ್ಲಿ ಆ ಕಾಶ್ಮೀರಿ ಪಂಡಿತರುಗಳು ಇದ್ದಾರೆ ಅವ್ರ ಹತ್ರ ಹೋಗಿ ಅವರಿಗೆ ಮನವೊಲಿಸಿ ಕರ್ಕೊಂಡು ಬಂದು ಕಾಶ್ಮೀರಕ್ಕೆ ಬನ್ನಿ, ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಹಕಾರಕ್ಕೆ ನಾವಿದ್ದೀವಿ. ನಿಮ್ಮನ್ನು ಯಾರೆಲ್ಲ ಹೊಡೆದು ಓಡಿಸಿ ನಿಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಮಾಡಿ ನಿಮ್ಮ ಹೆಣ್ಮಕ್ಳನ್ನ ಕೊಂದ್ರಲ್ಲ ಆ ಅಯೋಗ್ಯ ಹಂದಿಗಳಿಗೆ ನಾವು ಓಡಿಸಿ ನಿಮ್ಮ ಜಾಗ ಬಿಟ್ಕೊಡ್ತೀವಿ, ನಿಮ್ಮ ಮನೆಗಳು ಬಿಟ್ಕೊಡ್ತೀವಿ, ನಿಮ್ಮ ವ್ಯವಸಾಯದ ಭೂಮಿನ ಬಿಟ್ಕೊಡ್ತೀವಿ, ಬಂದು ನೀವು ಬದುಕಿ ಅಂತೇಳಿ ಮೊದಲು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಾ ನೋಡಿ, ಅಲ್ಲಿ ಪ್ರಯತ್ನ ಮಾಡಿ. ನೀವು ಮಾಡಲ್ಲ, ಅದು ಗೊತ್ತಿದೆ ನಮಗೆ. ನಿಮ್ಮ ಹುನ್ನಾರಗಳನ್ನ ಹೇಳಿದ್ನಲ್ವ, ಅದೇ ನಿಮ್ಮ ಹುನ್ನಾರ. ನೀವು ಮಾಡಲ್ಲ ಅದು. ಅದಕ್ಕೋಸ್ಕರ ಶಾಂತಿ ಗೀಂತಿ ಅಂತೆಲ್ಲ ಮಾತಾಡೋದನ್ನು ಬಿಡಿ. ಸರ್ಕಾರಕ್ಕೆ ಗೊತ್ತಿದೆ ಯಾವಾಗ ಶಾಂತಿ ಒಪ್ಪಂದಗಳು ಮಾತಾಡಬೇಕು, ಪಾಕಿಸ್ತಾನಕ್ಕೆ ಹೆಂಗೆ ಬುದ್ಧಿ ಕಳಿಸ್ಬೇಕು ಅಂತ. ಅಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ ಜನರಿಗೆ, ಕುಡಿಯೋಕೆ ನೀರಿಲ್ಲ ಇನ್ನು 2 ದಿವಸ ಹೋದರೆ. ಅದಕ್ಕೆ ಕರುಳು ಬಳ್ಳಿಗಳು ಹೊಟ್ಟೆ ಹಸ್ಕೊಂತಿದ್ದಾವಲ್ಲಿ, ನಿಮ್ಮ ಹೊಟ್ಟೆಗೆ ಬೆಂಕಿ ಬೀಳ್ತಿದೆ ಇಲ್ಲಿ. ಆ ಕಾರಣಕ್ಕೆ ನಿಮ್ಮದಿದು
ಈ ಸಂಧಾನ ಶುರು ಮಾಡಿ ಅಂತ ಹೇಳ್ತಿರೋದು. ಇಷ್ಟೇ ನಿಮ್ಮ ಹುನ್ನಾರಗಳು. ವೀಕ್ಷಕರೇ ನೋಡಿ, ತನ್ನ ಸ್ವಂತ ದೇಶದಲ್ಲಿ ಯಾರಾದರೂ ನಿರಾಶ್ರಿತರಾಗಿದ್ದಾರೆ ಅಂದರೆ ನೀವು ಯಾವುದೇ ದೇಶ ತಗೊಳ್ಳಿ, ಪ್ರಪಂಚದ ಯಾವುದೇ ದೇಶದ ನೀವು ಉಲ್ಲೇಖಗಳು ತಗೊಂಡ್ರೂ ಕೂಡ ಯಾವುದಾದ್ರೂ ಒಂದು ದೇಶದಲ್ಲಿ ಆ ದೇಶದ ನಾಗರಿಕ, ಆ ದೇಶದ ಪ್ರಜೆ, ಆ ದೇಶನೇ ಅವಂದು ಅಂಥವ್ರು ಯಾರಾದರೂ ನಿರಾಶ್ರಿತರು ಈ ಪ್ರಪಂಚದಲ್ಲಾಗಿದ್ದರೆ ಅದು ಕಾಶ್ಮೀರಿ ಪಂಡಿತರು. ವೀಕ್ಷಕರೇ, ಕಾಶ್ಮೀರಿ ಪಂಡಿತರು. ಅದಕ್ಕೆ ಕಾರಣ ಯಾರು ಗೊತ್ತಾ? ಈಗ ನಾನು ಹೇಳಿದ್ನಲ್ಲ ಮೇಲೆ ಹೆಸರುಗಳು, ಈ ಉಮರ್ ಅಬ್ದುಲ್ಲಾ, ಆಮೇಲೆ ಆ ಮಹಿಳೆ, ಆ ಮೆಹಬೂಬಾ ಮುಫ್ತಿ, ಈ ಕುಟುಂಬಗಳು ಹೌದು ಸ್ವಂತ ದೇಶದಲ್ಲಿ ಅಸ್ತಿತ್ವನ ಕಳ್ಕೊಂಡು ದೇಶದ ಮೂಲೆ ಭಾಗಗಳಲ್ಲಿ ಹೋಗಿ ಇವತ್ತು ಆ ಕಾಶ್ಮೀರಿ ಪಂಡಿತರು ವಾಸ ಮಾಡ್ತಿದ್ದಾರಲ್ವ, ಅದಕ್ಕೆ ಕಾರಣ ಆಗಿದ್ದು ಇದೇ ಜನ ಇವತ್ತು ಪಾಕಿಸ್ತಾನದ ಜೊತೆ ಶಾಂತಿ ಸಂಧಾನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪುಕ್ಕಟೆ ಸಲಹೆಗಳನ್ನ ಕೊಡ್ತಿದ್ದಾರೆ. ಪುಕ್ಕಟೆ ಸಲಹೆಗಳನ್ನ ಕೊಡ್ತಿದ್ದಾರೆ ನೋಡಿ. ಅದಕ್ಕೆ ಹೇಳಿದ್ದು ನಾನು, ಎಲ್ಲಿಂದ ನಗಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ ಈ ಅಯೋಗ್ಯರ ಮಾತನ್ನು. ಅವನು ಒಬ್ಬ ಅಯೋಗ್ಯ ಅವನು ಯಾರೋ ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಾಬರ್ನ ಮಸೀದಿ ಕಟ್ಟಕೊಟ್ಟಿದ್ದ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ವೆಸ್ಟ್ ಬೆಂಗಾಲಲ್ಲಿ, ಬಾಬರ್ನ ಮಸೀದಿ ಕಟ್ಟಕೊಟ್ಟಿದ್ದ. ಅವನು ಶಾಂತಿ ಬಗ್ಗೆ ಮಾತಾಡ್ತಾನೆ. ಲೇ ಅಯೋಗ್ಯಗಳ, ಮೊದಲು ಇಲ್ಲಿ ಶಾಂತಿ ಸ್ಥಾಪನೆ ಆಗೋದಕ್ಕೆ ಏನಾದರೂ ಸಲಹೆಗಳಿದ್ರೆ ಕೊಡಿರಿ, ಆಮೇಲೆ ಪಾಕಿಸ್ತಾನದ ಜೊತೆ ಮಾತಾಡ್ಕೊತ ಮಾಡೋಣಂತೆ. ಅದು ಮಾಡುತ್ತೆ ಸರ್ಕಾರ ಇದೆ, ಅದು ಮಾಡ್ತಾರೆ ಅವರು. ಆದರೆ ನೀವು ಮಾಡಬೇಕಾಗಿರೋದು ಇಲ್ಲಿ ಶಾಂತಿ ಸ್ಥಾಪನೆ ಬಗ್ಗೆ ಮಾತಾಡಿ. ಇಲ್ಲಿ ಏನು ಭಯೋತ್ಪಾದಕರಿದ್ದಾರಲ್ವ, ಇಲ್ಲಿ ಭಯೋತ್ಪಾದನೆ ಆಗ್ತಿದೆಯಲ್ಲ, ಕಾಶ್ಮೀರದಲ್ಲಿ ಆಗ್ತಿದೆಯಲ್ಲ, ಅದನ್ನು ತಡೆಯೋದಕ್ಕೆ ಏನು ನಿಮ್ಮ ಸಲಹೆ ಅದನ್ನು ಹೇಳಿ. ಆ ಜಮ್ಮುನಲ್ಲಿ ಕಾಶ್ಮೀರದಿಂದ ಓಡೋಗಿ ಪಂಡಿತರು ಜಮ್ಮುನಲ್ಲಿ ಕೂತಿದ್ದಾರಲ್ಲ, ಎಷ್ಟು ಜನ ನೀವು ಹೋಗಿದ್ದೀರಿ ಅವ್ರನ್ನ ಮಾತಾಡ್ಸೋದಕ್ಕೆ? ಹೇಳ್ರಿ ನೋಡೋಣ, ಎಷ್ಟು ಜನ ಹೋಗಿ ಅವ್ರ ಹತ್ರ ಸಂಧಾನ ಮಾಡಿ ಅವರಿಗೆ ಧೈರ್ಯ ತುಂಬಿ ಬರ್ರಿ ನೀವು ಕಾಶ್ಮೀರಿಗೆ ಅಂತ ಹೇಳ್ಬಿಟ್ಟು ಕರಿತಿದ್ದೀರ ನೀವು? ಹೇಳ್ರಿ ನೀವು. ಪಾಕಿಸ್ತಾನದ ಜೊತೆ ಸಂಧಾನದ ಮಾತುಕತೆ ಆಗಬೇಕು, ಪಾಕಿಸ್ತಾನದ ಜೊತೆ. ಈ ಡೊಂಗಿಗಳನ್ನೆಲ್ಲ ಬಿಟ್ಟು ದಯಮಾಡಿ ಬಾಯಿ ಮುಚ್ಕೊಂಡಿರಿ. ಅದಕ್ಕೆ ನಾನು ಅಮಿತ್ ಶಾ ಅವ್ರಿಗೆ ಹೇಳಿದ್ದು, ದಯವಿಟ್ಟು ಈ 3 ಜನನ ಎತ್ತಿ ತಿಹಾರ್ ಜೈಲಿಗೆ ಕಳಿಸ್ರಿ ಹೇಳ್ತೀನಿ. ತಿಹಾರ್ ಜೈಲಿಗೆ ಕಳಿಸಿ ಇವ್ರನ್ನ, ಆವಾಗ ಶಾಂತಿ ಸ್ಥಾಪನೆ ಆಗುತ್ತೆ. ವೀಕ್ಷಕರೇ ನೋಡಿ, ಯಾವ ಮಟ್ಟಕ್ಕೆ ದುರಾಡಳಿತ ದುಷ್ಟರು ಈ ಅಯೋಗ್ಯರುಗಳು ಆಡಳಿತ ಮಾಡಿದರು ಅಂದರೆ, ನಾವು ಮೊನ್ನೆ ನೋಡ್ತಾ ಇದ್ದೀವಿ ಮೀಡಿಯಾದಲ್ಲಿ, ಒಂದು ಪಂಡಿತರ ಕುಟುಂಬಕ್ಕೆ ಸೇರಿರೋ ಒಂದು ಹಿಂದೂ ಬ್ರಾಹ್ಮಣ ಹೆಣ್ಣುಮಗಳನ್ನ 30 ವರ್ಷದಿಂದ ಅತ್ಯಾಚಾರ ಮಾಡಿ ಆಕೆನ ಕೊಲೆ ಮಾಡಿರೋದು ಮೊನ್ನೆ 3 ದಿವಸ ಹಿಂದೆ FIR ಮಾಡಿದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕನ ಹಿಡ್ಕೊಂಡು ಪ್ರಪಂಚದಾದ್ಯಂತ ಓಡಾಡ್ತಿದ್ದೆಲ್ಲ, ಸಂವಿಧಾನನ ಹಿಂಗೆ ನಾಚಿಕೆ ಮರ್ಯಾದೆ ಇಲ್ವೇನ್ರಿ ನಿಮಗೆ? 35 ವರ್ಷ ಆದಮೇಲೆ ಒಂದು ಅತ್ಯಾಚಾರ ಮತ್ತು ಕೊಲೆ ಕೇಸೊಂದು FIR ಮಾಡ್ತಿದ್ದಾರೆ ಈ ದೇಶದಲ್ಲಿ ಅಂದರೆ, ನೆಕ್ಕು ಆ ಸಂವಿಧಾನನ ಇಟ್ಕೊಂಡು ನಾಚಿಕೆ ಮರ್ಯಾದೆ ಇದೆಯೇನ್ರಿ ನಿಮಗೆ? ಇದು ವೀಕ್ಷಕರೇ ಕಾಶ್ಮೀರದಲ್ಲಿ ಆಗಿರೋವಂಥ ಅವಘಡಗಳು. ಇವತ್ತು ಕೂಡ ಕಾಶ್ಮೀರದಲ್ಲಿ ಪಂಡಿತರು ಕಾಶ್ಮೀರಕ್ಕೆ ಹೋಗೋಕೆ ರೆಡಿ ಇಲ್ಲ ವೀಕ್ಷಕರೇ. ಆರ್ಟಿಕಲ್ 370 ತೆಗೆದಾಯಿತು. ಅಲ್ಲಿ ಏನು ವಿಶೇಷ ಅನುದಾನಗಳನ್ನ ಕೊಡ್ತಾಯಿದ್ರು ಕೇಂದ್ರ ಸರ್ಕಾರ, ಅದನ್ನು ನಿಲ್ಲಿಸಿದೆ. ಇವತ್ತು ಸ್ವತಂತ್ರವಾಗಿ ಯಾರು ಬೇಕಾದರೂ ಅಲ್ಲಿ ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ಬೋದು ಅನ್ನೋ ಕಾನೂನುಗಳು ತಂದಿದ್ದಾರೆ. ಆದ್ರೂ ಕೂಡ ಇವತ್ತು ಅಲ್ಲಿ ಪಂಡಿತರು ಹೋಗಿ ತಮ್ಮ ಬದುಕುಗಳನ್ನ ಕಟ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ. ದೇಶದ ಮೂಲೆಯಲ್ಲಿರೋ ಪಂಡಿತರನ್ನ ಬಿಟ್ಬಿಡೋಣ. ಜಮ್ಮುನಲ್ಲಿರೋ ಪಂಡಿತರು ಇವತ್ತು ಕಾಶ್ಮೀರದಲ್ಲಿ ಹೋಗಿ ತಮ್ಮ ಸ್ವಂತ ಜಾಗಗಳಲ್ಲಿ ನಿಂತು ಬದುಕನ್ನು ಕಟ್ಕೊಳ್ಳೋಕ್ಕೆ ರೆಡಿ ಇಲ್ಲ ವೀಕ್ಷಕರೇ ಅವರು. ಅಷ್ಟರ ಮಟ್ಟಿಗೆ ಆ ಕಾಶ್ಮೀರಿ ಬ್ರಾಹ್ಮಣರಲ್ಲಿ ಅಷ್ಟರ ಮಟ್ಟಿಗೆ ಈ ಅಯೋಗ್ಯರು, ಈ ಹಂದಿಗಳು ಭಯನ ಹುಟ್ಟಿಸಿದ್ದಾರೆ. ಹೌದು, ಅಷ್ಟರ ಮಟ್ಟಿಗೆ ಅವರ ಹೆಣ್ಮಕ್ಳುಗಳನ್ನ ಅತ್ಯಾಚಾರಗಳನ್ನ ಮಾಡಿದ್ದಾರೆ. ಇಷ್ಟಕ್ಕೂ ಯಾರ ಮೇಲೆ ಅತ್ಯಾಚಾರ ಮಾಡಿದ್ರು ವೀಕ್ಷಕರೇ ಇವರು? ಆ ಪಂಡಿತರು ಯಾರು ಏನು ಕೆಲಸಗಳು ಮಾಡ್ತಿದ್ರು ಪಾಪ ಅಲ್ಲಿ? ಇವರಿಗೆ ಅಕ್ಷರಾಭ್ಯಾಸ ಮಾಡಿದ ಗುರುಗಳು ಅವರುಗಳನ್ನ ಕೊಂದರು, ಅವ್ರ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ಮಾಡಿದ್ರು, ಆ ಹೆಣ್ಣುಮಕ್ಕಳನ್ನ ಕುಯ್ದರು, ಅವ್ರ ಆಸ್ತಿ ಪಾಸ್ತಿಗಳನ್ನ ಕಿತ್ಕೊಂಡು ರಾಜ್ಯನ ಬಿಟ್ಟು ಓಡಿಸಿದ್ರು. ಅಷ್ಟೇ ಯಾಕೆ, ಇವ್ರ ಹೆಣ್ಣುಮಕ್ಕಳಿಗೆ ಹೆರಿಗೆಗಳು ಮಾಡಿಸಿ ಸುಸೂತ್ರವಾಗಿ ಮಕ್ಕಳು ಹುಟ್ಟೋಂಗೆ ಮಾಡಿದ್ರಲ್ಲ ಆ ವೈದ್ಯರ ಮೇಲೆ ದಾಳಿಗಳು ಮಾಡಿದ್ರು, ಆ ವೈದ್ಯರುಗಳನ್ನ ಬಡಿದ್ರು, ಆ ವೈದ್ಯರ ಮನೆಯಲ್ಲಿರೋ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ಮಾಡಿ ಅವ್ರನ್ನ ಕೊಲೆಗಳು ಮಾಡಿ ಅವ್ರನ್ನ ರಾಜ್ಯ ಬಿಟ್ಟು ಓಡಿಸಿದ್ರು. ಇಂಥ ಅಯೋಗ್ಯರುಗಳು, ಇಂಥ ಹಂದಿಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಿದ್ದಾರೆ. ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆನ ಮಾಡಿ ಶಾಂತಿ ಒಪ್ಪಂದಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರ ಬಾಯಿನಲ್ಲಿ ನಾವು ಈ ಶಾಂತಿ ಒಪ್ಪಂದ ಅನ್ನೋ ಪದ ಕೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಅನ್ನಿಸ್ತಿದೆ ನನಗೆ. ಅದರಿಂದ ಹೇಳ್ತಾ ಇದ್ದೀನಿ,
ನೀವು ಬಾಯಿ ಮುಚ್ಕೊಂಡಿರಿ. ಸರ್ಕಾರಕ್ಕೆ ಗೊತ್ತಿದೆ ಯಾವಾಗ ಶಾಂತಿ ಒಪ್ಪಂದಕ್ಕೆ ಮಾತುಕತೆ ಮಾಡಬೇಕು, ಶಾಂತಿ ಅಲ್ಲ ದಂಡಂ ದಶಗುಣಂ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಪುಕ್ಕಟೆ ಸಲಹೆಗಳೇನು ಕೊಡಬೇಡಿ. ಸಾಧ್ಯವಾದರೆ ಕಾಶ್ಮೀರದಲ್ಲಿ ಏನು ಸ್ಲೀಪರ್ ಸೆಲ್ಗಳಿದಾರಲ್ಲ ಅವ್ರುಗಳನ್ನ ತಡೆಯೋದಕ್ಕೆ ಏನಾದರೂ ಪ್ರಯತ್ನ ಮಾಡಿ. ಯಾಕೆಂದರೆ ಅದೆಲ್ಲ ನಡೀತಿರೋದು ನಿಮ್ಮಗಳ ಕಣ್ಣಳತೆನಲ್ಲೇ, ನಿಮ್ಮಗಳ ಕುಮ್ಮಕ್ಕನಿಂದನೇ, ನಿಮ್ಮಗಳ ಪ್ರೋತ್ಸಾಹದಿಂದನೇ. ಅಲ್ಲಿ ಏನು ಪಾಕಿಸ್ತಾನದಿಂದ ಬರೋ ಉಗ್ರಗಾಮಿಗಳನ್ನ ಬಿಟ್ಟು ಅವರಿಗೆ ಏನು ಸಪೋರ್ಟ್ ಮಾಡ್ತಿದ್ದಾರಲ್ಲ ಸ್ಥಳೀಯವಾಗಿ ಕೆಲವೊಂದು ಜನ ಮುಸಲ್ಮಾನರು, ಅವರ ಪ್ರತಿಯೊಂದು ವಿಚಾರನೂ ಕೂಡ ನಿಮಗೆ ಗೊತ್ತಿದೆ. ಅವ್ರು ಯಾರೆಲ್ಲ ಸ್ಲೀಪರ್ ಸೆಲ್ಗಳಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಸಹಕಾರಗಳಿಲ್ಲದೆ ಅಲ್ಲಿ ಏನೂ ನಡೆಯೋದಿಲ್ಲ. ಆ ಕಾರಣಕ್ಕೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ನೀವು ಅವ್ರಿಗೆ ಏನು ಸಹಕಾರ ಕೊಡ್ತಿದ್ದೀರಲ್ಲ ಈ ಉಗ್ರಗಾಮಿ ಸಂಘಟನೆಗಳಿಗೆ, ಈ ಉಗ್ರರಿಗೆ, ಈ ಉಗ್ರವಾದಕ್ಕೆ ನಿಮ್ಮ ಏನು ಸಹಕಾರ ಮತ್ತು ನಿಮ್ಮ ಸಮ್ಮತಿಗಳಿದೆಯಲ್ಲ ಅದನ್ನು ನಿಲ್ಲಿಸಿ. ಮೊದಲು ಅದನ್ನು ನಿಲ್ಲಿಸಿ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಆಗಲಿ. ಆಮೇಲೆ ಪಾಕಿಸ್ತಾನದ ಮೇಲೆ ಮಾತಾಡೋದಕ್ಕೆ ಇದ್ದಾರೆ. ಅದಕ್ಕೆ ಸಮರ್ಥರಾಗಿ ಇರೋವಂಥ ಜನ, ಮಾತುಕತೆ ಮಾಡೋವಂಥ ಜನ BJP ಸರ್ಕಾರದಲ್ಲಿದ್ದಾರೆ. ಅವ್ರು ಮಾಡ್ಕೊತಾರೆ ಅದನ್ನು. ನೀವು ಇಷ್ಟು ಕೆಲಸ ಮಾಡಿ ಸಾಕು, ಪುಣ್ಯ ಕಟ್ಕೊಳ್ಳಿ. ಆ ಕಾಶ್ಮೀರಿ ಪಂಡಿತರನ್ನ ಸಾಧ್ಯವಾದರೆ ಹೋಗಿ ಮಾತಾಡಿಸಿ, ಅವರಿಗೆ ಧೈರ್ಯ ತುಂಬಿ ಅವ್ರನ್ನ ಕರ್ಕೊಂಬಂದು ನಿಮ್ಮ ಹಂದಿಗಳಿಗೆ ಸೇರ್ಕೊಂಡಿದೆ ಹೋಗಿ ಅವ್ರ ಮನೆಗಳಲ್ಲಿ ಆ ಹಂದಿಗಳನ್ನ ಎಬ್ಬಿಸಿ ಆ ಗೂಡುಗಳನ್ನ ಖಾಲಿ ಮಾಡಿಸ್ಕೊಡಿ. ಮೊದಲು ಖಾಲಿ ಮಾಡಿಸಿ ಆ ಜಮೀನುಗಳು ಅವ್ರ ಹತ್ರ ಪಂಡಿತರ ಹತ್ರ ಕಿತ್ಕೊಂಡಿದ್ರಲ್ಲ ಜಮೀನುಗಳು, ಆ ಜಮೀನುಗಳು ಅವ್ರಿಗೆ ಕೊಡಿಸಿ. ಆ ಪಂಡಿತರಿಗೆ ಧೈರ್ಯ ರೀ, ನಾವಿದ್ದೀವ್ರಿ, ಬನ್ನಿ, ನಿಮ್ಮ ಪರ ನಾವು ನಿಂತೀವಿ ಬನ್ನಿ ಅಂತೇಳಿ ಕರೀರಿ. ಕರೆದು ಅವರಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಮೊದಲು ವ್ಯವಸ್ಥೆಗಳನ್ನ ಮಾಡಿ. ಆಮೇಲೆ ಪಾಕಿಸ್ತಾನದ ಬಗ್ಗೆ ಮಾತಾಡಿರಂತೆ ನೀವು. ಏನೋ ನಿಮ್ಮ ಅಗತ್ಯ ಏನಿಲ್ಲ ಪಾಕಿಸ್ತಾನ ಜೊತೆಲಿ ಮಾತಾಡೋಕ್ಕೆ. ಕರುಳುಬಳ್ಳಿಗಳಿಗೆ ಕಷ್ಟ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಹೊಟ್ಟೆ ಉರಿತಿದ್ದೆ ನಿಮಗೆ. ಹೇಳ್ರಿ ಮೆಹಬೂಬ ಮುಫ್ತಿ ಅವರೇ, ಕರುಳುಬಳ್ಳಿಗಳು ನೀವೆಲ್ಲ ಒಂದೇ ಮರದ ಬೇರುಗಳು ನೀವು. ಅಲ್ಲಿ ನೀರಿಲ್ಲ ಕುಡಿಯೋದಕ್ಕೀಗ. ಅದಕ್ಕೆ ನಿಮ್ಗೆ ಹತ್ತಿರೋದು ಇವಾಗ ಈ ಉರಿ ನಿಮ್ಗೆ ಉರಿತಾನೇ ಇರುತ್ತೆ. ಇದೇನು ತಣ್ಣಗಾಗಲ್ಲ ನಿಮ್ಮದು. ಏನೋ ಸರ್ಕಾರ ನಿಮ್ಗೆ ಉರಿಸ್ತಾನೆ ಇರ್ತದೆ, ಉರಿಸ್ಕೊಂತಾನೆ ಇರಿ ನೀವು. ಅವ್ರಿಗೆ ಗೊತ್ತಿದೆ ಯಾವಾಗ ಮಾತಾಡಬೇಕು ಅಂತ. ಅವ್ರು ಮಾತುಕತೆ ಮಾಡ್ತಾರೆ. ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಗೆ ದಯವಿಟ್ಟು ನೀವೆಲ್ಲರೂ ಸಹಕರಿಸಿ ಆ ಪಂಡಿತರನ್ನ ಕರೆದು ಅವ್ರ ಜೊತೆ ಮಾತುಕತೆ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಕಾಶ್ಮೀರಕ್ಕೆ ಬಂದು ಅವ್ರ ಜಾಗದಲ್ಲಿ ಅವರು ಬದುಕನ್ನು ಕಟ್ಕೊಳ್ಳೋದಕ್ಕೆ ದಯವಿಟ್ಟು ಸಹಕರಿಸಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.